ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯೋದಕ್ಕೆ ಅಖಾಡ ಸಿದ್ಧವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ತನ್ನ ಹುರಿಯಾಳುಗಳು ಯಾರು ಅನ್ನೋದನ್ನ ಅಧಿಕೃತವಾಗಿ ನಿನ್ನೆ ಘೋಷಣೆ ಮಾಡಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರ ಸಲ್ಲಿಕೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಮೋಸ್ಟ್ಲಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ತಟ್ಟಬಹುದು. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ ಕೆಲವರು. ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಪಸಂಖ್ಯಾತ ಮುಖಂಡರು ಕಿಡಿಕಾರ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಸಾದಿಕ್ ರೆಡಿ ಆಗಿದ್ದಾರಂತೆ. ಕಾಂಗ್ರೆಸ್ ನಾಯಕರಿಗೆ ಅತ್ತ ಧರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಕೊಡದೆ ಮೋಸ ಮಾಡಿದ್ದಾರೆ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ ಕೆಲ ನಾಯಕರು. ನಮ್ದೇ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಬೇರೆ ಪಕ್ಷಗಳು ಕೂಡ ನಾವು ವೋಟ್ ಹಾಕ್ತೀವಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಕಾಂಗ್ರೆಸ್ ವಿರುದ್ಧ ಕೇರಳ ಕೆಂಡವಾಗಿದೆ ಮುಸ್ಲಿಂ ಸಮುದಾಯ. ಕಾರಣ ಈ ಬಾರಿ ಟಿಕೆಟ್ ನಿರೀಕ್ಷೆಯಲ್ಲಿತ್ತು ಈ ಸಮುದಾಯ, ಹಂಗಾಗಿ ಸಿಗ್ಲಿಲ್ಲ ಅನ್ನುವಂತಹ ಆಕ್ರೋಶ. ಈಗ ಮುಸ್ಲಿಮರ ವೋಟ್ ಬ್ಯಾಂಕ್ ಇರುವಂತಹ ದಾವಣಗೆರೆ ದಕ್ಷಿಣದಲ್ಲಿ ಆ ಮತಗಳು ಡಿವೈಡ್ ಆಗೋದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದು. ಅದು ಆಬ್ವಿಯಸ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಸಮಸ್ಯೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು. ಸಿಎಂ ಡಿಸಿಎಂಗೆ ತಲೆನೋವಾಗ್ಬಿಟ್ಟಿದೆ. ಕೈ ಬಂಡಾಯದ ಪಾಲಿಟಿಕ್ಸ್ ಹೇಗೆ ಇದನ್ನ ಶಮನ ಮಾಡೋದು ಅನ್ನೋದೇ ಸವಾಲಾಗ್ತಾ ಇದೆ. ಪೈಲ್ವಾನ್ ಸಮಾಧಾನ ಪಡಿಸೋದಕ್ಕೆ ಜಮೀರ್ ಮತ್ತು ಮುಸ್ಲಿಂ ಮುಖಂಡರಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಸೊ ಆ ಟಾಸ್ಕ್ ಅಲ್ಲಿ ಸಕ್ಸಸ್ ಆಗ್ತಾರ ಜಮೀರ್ ಅಹಮದ್ ಖಾನ್? ಇದು ಪ್ರಶ್ನೆ ಇದೆ. ಇರುವ ಅಸಮಾಧಾನಗಳನ್ನ ಹೋಗಲಾಡಿಸಲೇಬೇಕು, ಸಮಾಧಾನ ಮಾಡಲೇಬೇಕು, ಇಲ್ಲಾಂದ್ರೆ ಬಂಡಾಯದ ಬಿಸಿಯನ್ನ ಎದುರಿಸಲೇಬೇಕಾಗುತ್ತೆ ಕಾಂಗ್ರೆಸ್ ಅಂತ. ಇವತ್ತು 10 ಗಂಟೆ ಒಳಗಡೆ ಈ ಬಂಡಾಯದ ಬಿಸಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ಬೇಕು. ಇಲ್ಲಾಂದ್ರೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಈಗ ಮುಸ್ಲಿಂ ಮುಖಂಡರ ಒತ್ತಡ ಬೇರೆ ಇದೆಯಂತೆ. ಸಾದಿಕ್ ಅವ್ರಿಗೆ ಇಲ್ಲ, ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿರಿ ಅಂತ. ಹಂಗೇನಾಗಿದ್ರು ಆಗ್ಬಿಟ್ರೆ ಬಹಳ ಕಷ್ಟ ಆಗಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕಂಪ್ಲೀಟ್ ಆಗಿ ಮತಗಳು ಕೈ ತಪ್ಪುವ ಆತಂಕದಲ್ಲಿ ಕಾಂಗ್ರೆಸ್ ಪಾಳಿಯ ಇದೆ. ಹಂಗಾಗಿ ಸಿಎಂ ಡಿಸಿಎಂ ಹಿಂಗೆ ಈ ಬಂಡಾಯವನ್ನ ಶಮನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇಡೀ ಜವಾಬ್ದಾರಿಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಟ್ಟಿದ್ದಾರಂತೆ. ಬಟ್ ಅವ್ರದೇ ಸಮುದಾಯದ ಕೆಲವರಿಗೆ ಅವ್ರು ಟಿಕೆಟ್ ಕೊಡ್ಲೇಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದಿದ್ರು. ಬಟ್ ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಮಾಧಾನ ಮಾಡ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ, ಕೊಟ್ಟಿರುವ ಟಾಸ್ಕ್ ಅನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ.